ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ನಮ್ಮ ಲಾಯರ್ ಜಗದೀಶ್ ಅವರು, ಅಡ್ವೊಕೇಟ್ ಜಗದೀಶ್ ಇವಾಗ ಹೆಂಗೆ ಆಟ ಆಡ್ತಿದ್ದಾರೆ, ಅವರ ಸ್ಟ್ರಾಟಜಿ ಏನಿರ್ಬೋದು, ಮತ್ತು ಯಾರು ಚೈತ್ರ ಕುಂದಾಪುರ ಅವರಿಗೆ ಇರೋ ಫ್ಯಾನ್ ಬೇಸ್ಗೆ ಬಕೆಟ್ ಹಿಡಿತಾ ಇದ್ದಾರಾ, ಇಲ್ಲ ಅಂದರೆ ಚೈತ್ರ ಕುಂದಾಪುರ ಅವ್ರನ್ನ ಎದುರಾಕೊಂಡ್ರೆ ನನಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ನನ್ನ ರಿಯಲ್ ಲೈಫ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಸ್ಟ್ರಾಟಜಿಕ್ಕಾಗೆ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಮ್ಮ ಚೈತ್ರ ಕುಂದಾಪುರ ಅವ್ರನ್ನ ಲೇಡಿ ಡಾನ್ ಅಂತ ಕರೆದ್ರ ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ನಾನು ಹೇಳ್ತೀನಿ. ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣ ನಾನು ಹೇಳ್ದಂಗೆ ಚೈತ್ರ ಕುಂದಾಪುರ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ, ಲೇಡಿ ಡಾನ್ ಅಂತಾರೆ ಚೈತ್ರ ಕುಂದಾಪುರ ಅವ್ರನ್ನ. ಅದಾದಮೇಲೆ ನಮ್ಮ ಮೋಕ್ಷಿತಾ ಪೈ ಅವರೆಲ್ಲರೂ ಹೆಂಗಾದರೂ ಮಾಡಿ ಸ್ವರ್ಗ ನಿವಾಸಿಗಳ ಹತ್ರ ತಪ್ಪು ಮಾಡಿಸ್ಬೇಕು, ಸೌಕರ್ಯಗಳನ್ನ ಯೂಸ್ ಮಾಡಬಾರ್ದು ಅಂತಂದಿದ್ದಾರಲ್ಲ, ಹೆಂಗಾದರೂ ಮಾಡಿ ಸೌಕರ್ಯಗಳನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಚೈತ್ರ ಕುಂದಾಪುರ ಅವರು ಟ್ರೈ ಮಾಡಿದ್ದಾರೆ. ಮತ್ತು ಐಶ್ವರ್ಯ ರೈ ಪೈ ಅಲ್ಲ, ಅವ್ರ ಹೆಸರೇನೋ ಮೋಕ್ಷಿತಾ ಪೈ ಅವರೆಲ್ಲರೂ ತುಂಬ ಟ್ರೈ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ಲು ಕೂಡ ಆದರು. ಬಟ್ ಆದರೆ ಅದರಲ್ಲಿ ಗೊತ್ತಿದ್ದು ಕೂಡ ತಪ್ಪು ಮಾಡಿದ್ದು ಅಂತ ಅಂದರೆ ಲಾಯರ್ ಜಗದೀಶ್ ಅಂತ ಅನ್ನಿಸ್ತು. ಅಲ್ಲಿ ಭವ್ಯಗೌಡ ಅವರು ಕೂಡ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಓದಿ ಅವರಿಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದರು. ನೋಡಿ, ಈ ಥರ ಏನಾದ್ರೂ ಬೇಕು ಅಂದರೆ ನಾವು ಕೊಡ್ಬೋದೇ ಹೊರ್ತು ಸ್ಪೆಷಲ್ಲಾಗಿ ಅವರ ಸೇವೆನ ನಾವು ಮಾಡಬಾರ್ದು ಅಂತ ಕ್ಲೀನಾಗಿ ಸ್ಪೆಷಲ್ ಏನೇನು ಸೌಲಭ್ಯಗಳ ಇರುತ್ತೋ ಆ ಸೌಲಭ್ಯನ ಅವರಿಗೆ ಬಳಸೋಕೆ ನಾವು ಬಿಡೋಂಗಿಲ್ಲ. ಗ್ಯಾಸ್ ಕೂಡ ಸೌಲಭ್ಯನೇ. ಈ ಗ್ಯಾಸಲ್ಲಿ ನಾವು ಹೀಟ್ ಮಾಡ್ಕೊಂಡು ಕೊಟ್ಟರೆ ಅದನ್ನು ರೂಲ್ಸ್ನ ನಾವು ಬ್ರೇಕ್ ಮಾಡ್ದಂಗೆ ಆಗುತ್ತೆ, ಅದನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಭವ್ಯಗೌಡ ಅವರು ತುಂಬ ಕ್ಲೀನಾಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದರೂ ಕೂಡ ಅವರು ಕೇಳಲ್ಲ. ಮತ್ತು ಮಂಜು ಅವ್ರನ್ನ ಕೂಡ ಕರೆದುಬಿಟ್ಟು ನರಕವಾಸಿಗಳು ಬ್ರೈನ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮಂಜು ಅವರು ಆ್ಯಕ್ಚುಲಿ ಮ್ಯಾನಿಪುಲೇಟ್ ಆಗಿಬಿಡ್ತಾರೆ. ನರಕವಾಸಿಗಳು ಏನು ಹೇಳ್ತಾರೋ ಅದಕ್ಕೆ ಮ್ಯಾನಿಪುಲೇಟ್ ಆಗಿಬಿಟ್ಟು ಸರಿ ಬಿಡು, ಅವರು ನೀರು ಕೊಡ್ಬೋದು ಅಂತ ಹೇಳಿದ್ದಾರೆ. ಬಿಸಿ ನೀರ ತಣ್ಣೀರ ಅಂತ ಮೆನ್ಷನ್ ಮಾಡಿಲ್ಲ, ಕೊಡೋಣ ಅಂತ ಅಂದ್ಬಿಟ್ಟು ಮಂಜು ಅವ್ರು ಬಂದಾಗ ಭವ್ಯ ಅವ್ರ ಎಕ್ಸ್ಪ್ಲನೇಷನ್ ಕೇಳಿಬಿಟ್ಟು ಮಂಜು ಅವರು ಅವ್ರ ಒಪಿನಿಯನ್ನ ಚೇಂಜ್ ಮಾಡಿಕೊಂಡು ಸರಿ ನಾನು ಕೊಡೋಕ್ಕಾಗಲ್ಲ, ಬೇಕಾದರೆ ನೀರು ಕೊಡ್ತೀವಿ ಬಟ್ ಬಿಸಿ ನೀರು ಕೊಡಲ್ಲ ಅಂತ ಹೇಳ್ಬಿಟ್ಟು ಮಂಜು ಅವರು ತಪ್ಪು ಮಾಡಲಿಲ್ಲ. ಆದರೆ ಈ ಅಡ್ವೊಕೇಟ್ ಜಗದೀಶ್ ಅವರು ಅದು ತಪ್ಪು ಅಂತ ಗೊತ್ತಿದ್ದು ಕೂಡ ಮಾನವೀಯತೆ ಅನ್ನೋ ಒಂದು ಕಾರ್ಡ್ ಇಟ್ಕೊಂಡು ಸಿಂಪತಿ ಕಾರ್ಡ್ನ ತುಂಬ ಜನಗಳಲ್ಲಿ ಪ್ಲೇ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವರಿಗಲ್ಲಿ ಗೊತ್ತು, ಇಲ್ಲಿ ನಾನು ಕೊಡಲಿಲ್ಲ ಅಂದ್ರೂ ಮಾನವೀಯತೆ ಮನುಷ್ಯತ್ವ ಏನೂ ಆಗಲ್ಲ, ಯಾಕಂದರೆ ಇದು ಒಂದು ಟಾಸ್ಕು. ಅಷ್ಟು ಜನ ಕೊಡ್ದಿದ ಮೇಲೆ ಅವ್ರಿಗೆಲ್ಲರಿಗೂ ಮಾನವೀಯತೆ ಇಲ್ಲ, ನನಗೆ ಮಾತ್ರ ಇದೆ ಅಂತ ಸ್ಪೆಷಲ್ಲಾಗಿ ಪೋರ್ಟ್ರೇ ಮಾಡ್ಕೊಳ್ಳೋಕ್ಕೋಸ್ಕರ ರೂಲ್ಸ್ ಎಲ್ಲ ಅಲ್ಲಿ ಬ್ರೇಕ್ ಮಾಡಿದ್ರು. ಅಯ್ಯೋ ಪಾಪ ಅಂತನೋ ಅಥವಾ ಒಳ್ಳೆ ಮನುಷ್ಯ ಅಂತನೋ ಆ ಕೆಲಸ ಮಾಡಿದ್ರು ಅಂತ ನನಗೆ ಯಾವ ಪಾಯಿಂಟಲ್ಲೂ ಅನ್ನಿಸ್ಲಿಲ್ಲ. ಆ ಥರ ಯೋಚನೆ ಮಾಡೋಷ್ಟು ದಡ್ರು ಕೂಡ ಜಗದೀಶ್ ಅವರು ಅಲ್ಲ ಅಂತ ನನಗನ್ಸುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಚೈತ್ರ ಕುಂದಾಪುರ ಅವ್ರು ಇರೋದ್ರಿಂದನೇ ಅಷ್ಟೆಲ್ಲ ಮಾಡಿದರು ಅಂತ ನನಗನ್ನಿಸ್ತು. ಆ ಪಾಯಿಂಟ್ ಯಾಕೆ ಅನ್ನಿಸ್ತು ಅಂತ ನಾನು ನೆಕ್ಸ್ಟ್ ಪಾಯಿಂಟ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತೀನಿ. ಇದೆಲ್ಲ ಆಯಿತು. ಅದಾದಮೇಲೆ ಭವ್ಯಗೌಡ ಅವರು ಬಿಗ್ ಬಾಸ್ ಹತ್ರ ಹೋಗಿ ಒಂದು ಹೇಳ್ತಾರೆ, ಬಿಗ್ ಬಾಸ್ ನರಕವಾಸಿಗಳು ಸ್ವರ್ಗವಾಸಿಗಳ ಸೇವೆ ಮಾಡ್ಬೋದು, ಕೆಲಸ ಮಾಡ್ಬೋದು ಅಂತ ಹೇಳ್ಬೋದಲ್ಲ ಬಿಗ್ ಬಾಸ್, ಈ ಥರ ಮಾಡ್ಬೋದಲ್ಲ ಬಿಗ್ ಬಾಸ್ ಅಂತ ಬಿಗ್ ಬಾಸಲ್ಲಿ ಕ್ಯೂಟಾಗಿ ಮನವಿ ಮಾಡ್ಕೊಂಡ ತಕ್ಷಣವೇ ಬಿಗ್ ಬಾಸ್ ಅವರು ಒಂದು ಮೆನ್ಯೂ ಕಳಿಸ್ತಾರೆ, ಟಾಸ್ಕ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ರೂಲ್ ಬುಕ್ನ ಕಳಿಸ್ತಾರೆ. ಅದ್ರ ಪ್ರಕಾರ ನರಕವಾಸಿಗಳಲ್ಲಿ ಇಬ್ಬರು ಬಂದ್ಬಿಟ್ಟು ಸ್ವರ್ಗವಾಸಿಗಳು ಏನು ಕೆಲಸ ಹೇಳ್ತಾರೋ ಅದೆಲ್ಲ ಮಾಡಬೇಕು, ಮತ್ತು ಸ್ವರ್ಗವಾಸಿಗಳು ಯಾವುದೇ ಥರದ ಕೆಲಸ ಮಾಡುವಂತಿಲ್ಲ ಅಂತ ಕ್ಲೀನಾಗೆ ನೋಟ್ಬುಕ್ಕಲ್ಲಿ ಬರೆದಿದ್ರೂ ಕೂಡ ನಮ್ಮ ಚೈತ್ರ ಕುಂದಾಪುರ ಅವರಿದ್ದಾರಲ್ಲ, ಅವ್ರ ಬಗ್ಗೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅವ್ರು ನನಗೆ ತುಂಬ ಇಷ್ಟ ಆದರು. ಅವ್ರು ಮಾತಾಡ್ಕೊಂಡು ಬಂದಿದ್ದು ಟೈಮ್ ವೇಸ್ಟ್ ಮಾಡಬೇಕು, ಕೆಲಸ ಚೆನ್ನಾಗಿ ಮಾಡಬಾರ್ದು, ಟ್ರಿಗರ್ ಮಾಡಬೇಕು ಅಂತ. ಆ ಮೂರರಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಯಶಸ್ವಿ ಆದರು ಚೈತ್ರ ಅಂತ ಹೇಳ್ಬೋದು. ಆ ಥರ ಗೊತ್ತಿದ್ದು ಕೂಡ ಅವ್ರ ಹತ್ರ ಟ್ರಿಗರ್ ಮಾಡ್ತಾರೆ ಅಂತ ಗೊತ್ತಿದ್ದು ಕೂಡ ಟ್ರಿಗರ್ ಮಾಡಿಸ್ಕೊಂಡ್ರು ಯಮುನಾ ಅವರೆಲ್ಲ. ಅದರಲ್ಲಿ ಭಾಗಿಯಾಗಿದ್ದು ನಮ್ಮ ಜಗದೀಶ್ ಅವರು. ಅಲ್ಲಿ ವಾಂಟೆಡ್ಲಿ ಯಮುನಾ ಅವರು ಏನೂ ಮಾತಾಡಲಿಲ್ಲ. ಅಲ್ಲಿ ಚೈತ್ರಗೌಡ ಅವರು ಬೇಕು ಅಂತಲೇ ಯಮುನಾ ಅವ್ರನ್ನ ಟ್ರಿಗರ್ ಮಾಡಿದರು. ಯಮುನಾ ಅವರು ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಟ್ರಿಗರ್ ಆದರು. ಅಷ್ಟೇ ಬಿಟ್ಟರೆ ಚೈತ್ರ ಅವ್ರನ್ನ ಅವಮಾನ ಮಾಡಬೇಕು ಅಂತಾಗಲಿ ಪರ್ಸ್ನಲ್ ಅಟ್ಯಾಕ್ ಮಾಡಬೇಕಾಗಲಿ ಅಂತ ಯಮುನಾ ಅವರು ಯಾವುದೇ ಥರದ ಪ್ರಯತ್ನ ಅಲ್ಲಿ ಮಾಡಲಿಲ್ಲ. ಇದು ಒಂದು ಕಡೆ ಆದರೆ ಚೈತ್ರ ಅವರು ಕ್ಲೀನ್ ಮಾಡಿ ಎಲ್ಲ ಹೋಗ್ತಾರೆ. ಅವ್ರ ಹತ್ರ ಚಿಕ್ಕ ಬ್ರಷ್ ಇತ್ತಂತೆ, ನೀಟ್ ಆಗಿರಲಿಲ್ವಂತೆ. ಅದೊಂದೇ ರೀಸನ್ನು ಚೈತ್ರ ಅವರು ಅರ್ಧಂಬರ್ಧ ಮಾಡಿರೋದು. ಚೈತ್ರ ಅವರು ಕ್ಲೀನಾಗಿ ಮಾಡಬೇಕಾಗಿಲ್ಲ ಅಂತ ಕೂಡ ಮಾಡಿಲ್ಲ, ಕ್ಲೀನಾಗೇ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನು ಬ್ರಷ್ ಬಂದಾದಮೇಲೆ ನಮ್ಮ ಜಗದೀಶ್ ಅವರು ಕೆಲಸ ಮಾಡಬಾರ್ದು ಅಂತ ಗೊತ್ತಿದ್ದೂ ಕೂಡ
ಅಲ್ಲಿ ಗೋಲ್ಡ್ ಸುರೇಶ್ ಅವರು ಇದ್ದರು. ಗೋಲ್ಡ್ ಸುರೇಶ್ ಅವ್ರ ಹತ್ರ ಹೇಳಿ ಮಾಡಿಸಿ ಅಂತ ಧನರಾಜ್ ಅವರು ಹೇಳ್ತಿದ್ರು ಕೂಡ ಇವ್ರು ಹೋಗ್ಬಿಟ್ಟು ವಾಶ್ರೂಮು ಎಲ್ಲ ಕ್ಲೀನ್ ಮಾಡಿ ಮತ್ತೆ ರೂಲ್ಸ್ನ ಬ್ರೇಕ್ ಮಾಡಿದ್ರು. ಇದೆಲ್ಲ ಮಾಡಿದಾದ್ಮೇಲೆ ಯಾಕಲ್ಲಿ ಹೋಗಿ ಕ್ಲೀನ್ ಮಾಡಿದ್ರು ಅಂದರೆ ಅದೇ ಪ್ಲೇಸಲ್ಲಿ ಗೋಲ್ಡ್ ಸುರೇಶ್ ಅವ್ರು ಇದ್ದಿದ್ರೆ ಜಗದೀಶ್ ಅವರು ಕೆಲಸ ಮಾಡ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಅಲ್ಲಿ ಮಾಡಿರೋದು ಚೈತ್ರ ಕುಂದಾಪುರ ಅವರಾಗಿರೋದ್ರಿಂದ ಇಲ್ಲಿ ಹೋಗ್ಬಿಟ್ಟು ಅವರಿಗೆ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಬರಲಿ, ಚೈತ್ರ ಕುಂದಾಪುರ ಅವ್ರ ಫ್ಯಾನ್ಸ್ಗಾಗಿರ್ಬೋದು, ಇಲ್ಲಾಂದರೆ ನಾರ್ಮಲ್ ಯಾವುದಾದ್ರೂ ಫ್ಯಾನ್ಸ್ಗಾಗಿರ್ಬೋದು, ಅಬ್ಬ ಏನು ಗುರು ಇವ್ನು ಜಗಳನೇ ಮಾಡ್ಕೊಳ್ತಾ ಇಲ್ಲ, ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಇವರೇನೋ ಮಾಡ್ತಿದ್ದಾರೆ ಅನ್ನೋ ಒಂದು ಇದಾಗಿರ್ಬೋದು, ಇಲ್ಲಾಂದರೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸಿಂಪತಿ ತೋರಿಸ್ತಾ ಇದ್ದಾರೆ, ಎಷ್ಟು ಒಳ್ಳೆಯವರು ಅಡ್ವೊಕೇಟ್ ಜಗದೀಶ್ ಅಂತ ಸಮಾಜ ಸೇವಕ ಅಂದ್ಕೊಳ್ಳಿ ಅಂತಾನೋ ಏನೋ ಒಂದು ಗಿಮಿಕ್ ಮಾಡ್ತಾ ಇದ್ದಾರೆ ಅಲ್ಲಿ ಜಗದೀಶ್ ಅವರು ಅಂತ ಅಂತೂ ನನಗನ್ನಿಸ್ತು. ಇದೆಲ್ಲ ಡಿಸ್ಕಷನ್ ಆದಮೇಲೆ ಎಲ್ಲ ಸ್ವರ್ಗವಾಸಿಗಳು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಸ್ವರ್ಗವಾಸಿಗಳು ಹೇಳ್ತಾರೆ ನಮ್ಮದ್ರಲ್ಲಿ ಯುನಿಟಿನೇ ಇಲ್ಲ ಅಂತ. ಅದು ನಮ್ಗೆ ಎದ್ದು ಕಾಣ್ತಾ ಇದೆ. ನರ್ಕವಾಸಿಗಳಲ್ಲಿ ತುಂಬ ಅಂದರೆ ತುಂಬ ಯುನಿಟಿ ಇದೆ. ಯಾಕಂದರೆ ಅಲ್ಲಿ ಗೋಲ್ಡ್ ಸುರೇಶ್ ಅವರು ಎನಿ ಪಾಯಿಂಟ್ ಆಫ್ ಟೈಮ್ ಚೈತ್ರ ಅವ್ರನ್ನ ಸುಮ್ಮನೆ ಇರಿಸ್ಬೋದಾಗಿತ್ತು, ಇಲ್ಲಾಂದರೆ ಏನಾದರೂ ಮಾಡ್ಬೋದಾಗಿತ್ತು. ಆ ಕಡೆ ಜೈಲಲ್ಲಿರೋರು ಕೂಡ ನರ್ಕದಲ್ಲಿರೋರು ಕೂಡ ಅಷ್ಟೇ ತುಂಬ ಯುನೈಟಾಗಿ ಚೈತ್ರವ್ರನ್ನ ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಹಂಗಂತ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಲಾಸ್ಟ್ ಮೂಮೆಂಟ್ವರೆಗೂ ಇದ್ದರು. ಆದರೆ ಇಲ್ಲಿ ಸ್ವರ್ಗವಾಸಿಗಳು ಮಾತ್ರ ತುಂಬಾ ಅವ್ರದ್ರಲ್ಲೇ ಕಾಂಪ್ಲಿಕೇಶನ್ಸು. ಬಿಸಿನೀರು ಕೊಡಬಾರ್ದು ಅಂದರೂ ಕೂಡ ಈ ಕಡೆ ಮಂಜು ಅವರು ಜಗದೀಶ್ ಅವರು ಕೊಟ್ಟರು. ಅದು ಸರಿ ಅಂತ ಬೇರೆ ವಾದ ಮಾಡಿಕೊಂಡ್ರು. ಅದೆಲ್ಲ ಹಾಳಾಗೋಗ್ಲಿ ಅಂತ ಅಂದ್ಬಿಟ್ಟು ಎಲ್ಲೂ ಯಾರು ಕೆಲಸ ಮಾಡಬಾರ್ದು ಅಂತ ಹೇಳಿದಾಗ ಈ ಥರ ಕೆಲಸ ಮಾಡಿದ್ರಿ ಅಂತ ಐಶ್ವರ್ಯ ಅವರು ಹೇಳಿದ್ರು ಕೂಡ ಜಗದೀಶ್ ಅವರು ಅರೆ ನೀವೆಲ್ಲ ಗ್ರೂಪ್ ಮಾಡಿಕೊಂಡು ಆಡ್ದಂಗಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನೇ ಬ್ಲೇಮ್ ಮಾಡಿ ಅವ್ರದ್ರಲ್ಲೇ ಡಿಸ್ಟರ್ಬೆನ್ಸ್ ತರಿಸಿದ್ದು ಲಾಯರ್ ಜಗದೀಶ್ ಅವರು. ಅಷ್ಟೇ ಅಲ್ಲದೆ ಕುತ್ಕೊಂಡು ನಾನೊಂದು ಮಾತು ಹೇಳ್ತೀನಿ ಕೇಳಿ, ಚೈತ್ರ ಅವ್ರ ಮೇಲೆ ಪರ್ಸ್ನಲ್ ಅಟ್ಯಾಕ್ ಆಗಲಿ, ಏನದು ಅವಮಾನ ಮಾಡೋದಾಗಲಿ, ಹ್ಯುಮಿಲಿಯೇಷನ್ ಆಗಲಿ ಮಾಡಬೇಡಿ ಅಂತ ಹೇಳ್ತಾರೆ. ಮತ್ತು ನನಗೆ ಇನ್ನೊಂದು ಪಾಯಿಂಟ್ ಏನು ಇಷ್ಟ ಆಗಲಿಲ್ಲ ಅಂದರೆ ಅವ್ರಿಗೆ ಆಚೆಗಡೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಗೊತ್ತಾ ಅಂತ ಹೇಳಿದ್ದು. ನನಗೆ ಇದೆಲ್ಲ ಜಗದೀಶ್ ಅವರು ಮಾಡಿದ್ದು ಚೈತ್ರ ಅವ್ರ ಫ್ಯಾನ್ ಬೇಸ್ನ ಇವ್ರಿಗೆ ಕೂಡ ತಂದ್ಕೊಳ್ಳೋಕ್ಕೆ ಮತ್ತು ಅವ್ರ ಮೇಲೆ ಒಂದು ನೆಗೆಟಿವ್ ದೃಷ್ಟಿ ಬೀಳದೆ ಇರಲಿ ಅಂತ ಇಷ್ಟೆಲ್ಲ ಮಾಡಿದರು ಅಂತ ಅನಿಸುತ್ತೆ. ಸ್ವರ್ಗವಾಸಿಗಳೇನು ಕಡಿಮೆ ಇಲ್ಲ, ಸರಿಯಾಗಿ ಹೇಳಿದ್ರು. ಸರ್ ನನಗೆ ಬೇಕಾಗಿರೋ ಫ್ಯಾನ್ಸ್ ನನಗಿದೆ, ನಿಮಗಿರೋ ಫ್ಯಾನ್ ಬೇಸ್ ನಿಮಗಿದೆ, ಅವ್ರಿಗಿರೋ ಫ್ಯಾನ್ ಬೇಸ್ ಅವರಿಗಿದೆ, ಇಲ್ಲಿ ಫ್ಯಾನ್ ಬೇಸ್ ಆ ಥರ ಈ ಥರ ಎಲ್ಲ ತರಲೇಬೇಡಿ ಅಂದ ತಕ್ಷಣ ಜಗದೀಶ್ ಅವರು ಪಾಯಿಂಟೇ ಸ್ವಿಚ್ ಮಾಡಿಬಿಟ್ರು. ಆವಾಗೇ ಅನಿಸುತ್ತೆ ಅವ್ರು ಹೇಳಿದ್ದು ಒಂದು ಪರ್ಸ್ನಲ್ ಅಟ್ಯಾಕ್ ಮಾಡೋದಾಗಲಿ, ಒಂದು ಹ್ಯುಮಿಲಿಯೇಷನ್ ಆಗಲಿ ಮಾಡಬೇಡಿ ಅಂತ ಅಂದ್ಬಿಟ್ಟು ಯಾರಿಗೆ ಯಾರಪ್ಪ ಸೆಕೆಂಡ್ ಕಂಟೆಸ್ಟೆಂಟ್ ಬಿಗ್ ಬಾಸಲ್ಲಿ ಎಂಟರ್ ಯಮುನಾ ಅವರಿಗೆ ಹೇಳಿದ್ರು. ನನಗೆ ಅದು ತುಂಬ ದೊಡ್ಡ ಬ್ಲೇಮ್ ಯಮುನಾ ಅವ್ರ ಮೇಲೆ ಅಂತ ನನಗನ್ನಿಸ್ತು. ಯಾಕಂದರೆ ಯಮುನಾ ಅವರು ಆ ಥರ ಎಲ್ಲೂ ನಡ್ಕೊಳ್ಳಿಲ್ಲ, ಅವ್ರ ಇಂಟೆನ್ಷನ್ ಅದು ಆಗೇ ಇರಲಿಲ್ಲ. ಬೇಸಿಕಲಿ ಯಮುನಾ ಅವರೇ ತುಂಬ ಟ್ರಿಗರ್ ಆಗ್ತಾ ಇರೋದು, ಎಲ್ಲರ ಬಾಯಲ್ಲೂ ಸಿಕ್ಕಾಗ್ತಾ ಇರೋದು, ಅವರೇ ತುಂಬ ಡೇರ್ ಆ್ಯಂಡ್ ಡ್ಯಾಶ್ ಆಗಿರೋದು ಅಂತ ಅನ್ನಿಸ್ತೆ ನನಗೆ. ನಿಮ್ಗೆ ಹೆಂಗೆ ಅನ್ನಿಸ್ತು? ಲಾಯರ್ ಜಗದೀಶ್ ಅವರು ಯಾರಿಗೆ ಚೈತ್ರ ಕುಂದಾಪುರ ಅವರಿಗೆ ಬಕೆಟ್ ಹಿಡಿತಾ ಇದ್ದಾರೆ, ಚೈತ್ರ ಕುಂದಾಪುರ ಅವರು ಫ್ಯಾನ್ಸ್ಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟೆಲ್ಲ ನಾನು ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.